ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾರ್ಚ್ 3, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ ಲಾ ಎಕ್ಸಲೆನ್ಸ್ ವತಿಯಿಂದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೋಸ್ಕರ RRP ಪ್ರೋಗ್ರಾಮ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಪ್ರೋಗ್ರಾಮಲ್ಲಿ ಫಸ್ಟ್ ಎಕನಾಮಿ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಾಗಿದ್ದು, ಈ ಪ್ರೋಗ್ರಾಮ್ ಸತತವಾಗಿ 3 ದಿನಗಳ ಕಾಲ ಕಂಡಕ್ಟ್ ಮಾಡಲಾಗುತ್ತೆ. ಪ್ರತಿ ದಿನದಲ್ಲೂ ಯಾವ ರೀತಿಯಾಗಿ ನಿಮಗೆ ಟಾಪಿಕ್ಗಳನ್ನು ಸ್ಪ್ಲಿಟ್ ಮಾಡಿದ್ದಾರೆ ಸೆಷನ್ ವೈಸ್ ಅನ್ನೋದನ್ನು ಈ ಒಂದು ಇಮೇಜ್ನ ಮುಖಾಂತರ ನೋಡ್ಬೋದು. ಮತ್ತು ಕೆಲವೊಂದಿಷ್ಟು ಮಟೀರಿಯಲ್ಸನ್ನು ಎಕನಾಮಿಗೆ ರಿಲೇಟೆಡ್ ಇರುವಂತೆ ಪ್ರೊವೈಡ್ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಗಮನ ಹರಿಸಬೇಕು. ಈ ಒಂದು ಪ್ರೋಗ್ರಾಮ್ಗೆ ಜಾಯ್ನ್ ಆಗಬೇಕು ಅನ್ನುವಂಥ ಒಂದು ಇಂಟೆನ್ಷನ್ ಇದ್ದರೆ QR ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ರಿಜಿಸ್ಟ್ರೇಷನನ್ನು ಪಡ್ಕೋಬೋದು, ಅಥವಾ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿದರೆ ಅವರು ಹೆಚ್ಚಿನ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಯ ಮೊದಲನೇ ಆರ್ಟಿಕಲ್, ಫೆಬ್ರವರಿ ಮ್ಯಾನುಫ್ಯಾಕ್ಚರಿಂಗ್ PMI ಸಿಗ್ನಲ್ಸ್ ಅಪ್ಸ್ಟಿಕ್ ಇನ್ ಔಟ್ಪುಟ್ ಆರ್ಡರ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ನ ಒಂದು ರಿಪೋರ್ಟನ್ನು ಬಿಟ್ಟಿದ್ದಾರೆ. ಇದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಯಾವ ರೀತಿಯಾದಂತಹ ಎಕ್ಸ್ಪಾನ್ಷನನ್ನು ಅಥವಾ ಅಪ್ಸ್ಟಿಕ್ಕನ್ನು ತೋರಿಸ್ತಾ ಇದೆ, ಔಟ್ಪುಟ್ ಚೆನ್ನಾಗಿ ಕೊಡ್ತಾ ಇದೆ ಅನ್ನೋದ್ರ ಮೇಲೆ ಈ ಆರ್ಟಿಕಲ್ ಇದೆ. ಸೊ ಈ ನಿಟ್ಟಿನಲ್ಲಿ PMI ಅಂದರೆ ಏನು ಅಂತ ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೋಬೇಕು. ಸೊ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸನ್ನು ಯಾರು ರಿಲೀಸ್ ಮಾಡ್ತಾರೆ ಅಂತಂದರೆ ಇನ್ಸ್ಟಿಟ್ಯೂಟ್ ಫಾರ್ ಸಪ್ಲೈ ಮ್ಯಾನೇಜ್ಮೆಂಟ್. ಇವರು ಮಂತ್ಲಿ ವೈಸ್ ಕಂಪ್ಯಾಲೇಷನನ್ನು ಮಾಡಿ ರಿಲೀಸ್ ಮಾಡಲಾಗುತ್ತೆ. ಈ ರಿಪೋರ್ಟು ಮಂತ್ಲಿನೂ ಬರುತ್ತೆ ಅನ್ನುವಂಥದ್ದು. ಈ PMI ರಿಪೋರ್ಟಲ್ಲಿ ಮೇಜರ್ ಆಗಿ ಇರುವಂತಹ ಆಬ್ಜೆಕ್ಟಿವ್ ಏನಂತಂದರೆ, ಈ ಒಂದು ಸರ್ವೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅಂತಂದರೆ, ಬಿಸ್ನೆಸ್ ಆಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡೋದರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಮತ್ತು ಸರ್ವಿಸ್ ಸೆಕ್ಟರಲ್ಲಿರುವಂತಹ ಬಿಸ್ನೆಸ್ ಆಕ್ಟಿವಿಟಿಯನ್ನು ಇವತ್ತು ರಿಫ್ಲೆಕ್ಟ್ ಮಾಡ್ತಾ ಇದೆ. ಯಾವ ರೀತಿಯಾದಂಥ ಔಟ್ಪುಟ್ ಇದೆ ಮ್ಯಾನುಫ್ಯಾಕ್ಚರ್ ಸೆಕ್ಟರಲ್ಲಿ ಅಥವಾ ಸರ್ವಿಸ್ ಸೆಕ್ಟರಲ್ಲಿ ಅಂತ ಕಂಡಕ್ಟ್ ಮಾಡಲಾಗುತ್ತೆ. ಈ ಒಂದು ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿರುತ್ತೆ ಅಂದರೆ, ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತೆ ಸಪ್ರೇಟಾಗಿ ಇಂಡೆಕ್ಸನ್ನು ರೆಡಿ ಮಾಡ್ತಾರೆ, ಮತ್ತು ಸರ್ವಿಸ್ ಸೆಕ್ಟರ್ಗೂ ಸಪ್ರೇಟ್ ಆಗಿರುವಂಥ ಇಂಡೆಕ್ಸನ್ನು ರೆಡಿ ಮಾಡಿ ಎರಡೂ ಸೇರಿಬಿಟ್ಟು ಕಾಂಪೋಸಿಟ್ ಇಂಡೆಕ್ಸನ್ನು ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ನಡಿನಲ್ಲಿ ಬಿಡಲಾಗುತ್ತೆ. ಸೊ ಸರ್ವಿಸ್ ಸೆಕ್ಟರ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿರುವಂಥ ಬಿಸ್ನೆಸ್ ಆಕ್ಟಿವಿಟಿಯನ್ನು ಇಂಡಿಕೇಟ್ ಮಾಡೋದು ಇವತ್ತು PMI ಅನ್ನುವಂಥದ್ದು ಕ್ಲಿಯರ್ ಆಗಿರಲಿ. ಹಾಗೂ ಈ ಒಂದು ಸೆಕ್ಟರಲ್ಲಿ ಇವಾಗ ಕೊಟ್ಟಿರುವಂಥ ರಿಪೋರ್ಟ್ ಅಥವಾ ಆರ್ಟಿಕಲಲ್ಲಿ ಹೇಳೋ ಪ್ರಕಾರ ಲಾಸ್ಟ್ ಮಂತ್ ಎಷ್ಟಿತ್ತು, 54 ಇತ್ತು. ಸೊ ಜನವರಿ ಮಂತಲ್ಲಿರುವಂಥ 54 ಇವಾಗ 54.9 ಅನ್ನುವಂಥ ಒಂದು ಇಂಡಿಕೇಷನನ್ನು ತೋರಿಸಿದೆ ಅನ್ನುವಂಥದ್ದನ್ನು. ಇಲ್ಲಿ ಮೇಜರ್ಮೆಂಟು ಇಂಪಾರ್ಟೆಂಟು, ಯಾಕೆಂದರೆ 0 to 100 ನಾವು ಕನ್ಸಿಡರ್ ಮಾಡ್ತೀವಿ. ಈ ಒಂದು ಇಂಡಿಕೇಷನ್ ಅಥವಾ ನಂಬರಿಂಗ್ ಮಾಡುವಾಗ, ಯಾವ ಒಂದು ಸ್ಟೇಟಸ್ ಇದೆ ಅಂತ ಇಂಡೆಕ್ಸ್ ಕೊಡುವಾಗ ನಂಬರ್ ಬೇಸ್ ಮೇಲೆ ಕೊಡಲಾಗುತ್ತೆ. 0 to 100 ನಡಿನಲ್ಲಿ ಇವಾಗ 50 ಇತ್ತು ಅಂದ್ಕೊಳ್ಳಿ. 50 ಇತ್ತಂದರೆ ಇದು ನ್ಯೂಟ್ರಲ್ ಕಂಡೀಷನ್ ಅಂತ ಹೇಳಲಾಗುತ್ತೆ. ಅಥವಾ 50ಕಿನೂ ಮೇಲಿದೆ ಅಂತಂದರೆ ಎಕನಾಮಿ ಎಕ್ಸ್ಪಾನ್ಷನ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಇದು ಇಂಡಿಕೇಟರ್. 50 ಅಂದರೆ ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಈ ಒಂದು ಸ್ಕೋರು ಚೆನ್ನಾಗಿದೆ, ನಡೀತಾ ಇದೆ ಸರ್ವಿಸಿಂಗ್ ಸೆಕ್ಟರ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಲಿ. ಈ ಒಂದು ರೀಡಿಂಗು 50 ಇದ್ದರೆ ನ್ಯೂಟ್ರಲ್ ಇರುತ್ತೆ, ಅಂದರೆ ಯಾವುದೇ ರೀತಿಯಾದಂಥ ಚೇಂಜಸ್ ಇಲ್ಲ. ಲಾಸ್ಟ್ ಮಂತಿಗೂ ಈ ಮಂತಿಗೂ ಕಂಪೇರ್ ಮಾಡಿದರೆ ಸೇಮ್ ಇದೆ ಅನ್ನುವಂಥದ್ದು. ಒಂದು ವೇಳೆ 50ಕಿನೂ ಬಿಲೋ ಹೋಗಿದೆ ಅಂತಂದಾಗ, ಸೊ ಬಿಲೋ ಕಂಡೀಷನ್ ಬಂದಿದೆ ಅಂತ ನೋಡಿದಾಗ ಏನು ಹೇಳ್ಬೋದು, ಕಾಂಟ್ರಾಕ್ಷನ್ ಆಗಿರುವಂಥ ಇಂಡಿಕೇಷನನ್ನು ಕೊಡ್ಬೋದು. ಸೊ 50ಕಿನ ಕಡಿಮೆ ಇದ್ದರೆ ಕಾಂಟ್ರಾಕ್ಷನ್ನು, 50ಕಿನ ಮೇಲಿದ್ದರೆ ಎಕ್ಸ್ಪಾನ್ಷನ್ನು, 50 ಇದ್ದರೆ ನ್ಯೂಟ್ರಲ್ ಅನ್ನುವಂಥದ್ದು ಕ್ಲಿಯರ್ ಇರಲಿ. ಸೊ ಏಕೆಂದರೆ ನಮಗೆ ನ್ಯೂಸಲ್ಲಿ ಇವಾಗ ಕೊಟ್ಟಿದ್ದಾರೆ ಇಂಡಿಕೇಷನನ್ನು, ಇದರಲ್ಲಿ ನಾವು ನೋಡ್ಬೋದು 50 ಇಂಡಿಕೇಟ್ಸ್ ಅಂದರೆ ಎಕ್ಸ್ಪಾನ್ಷನ್ ಆಫ್ ಆಕ್ಟಿವಿಟಿ ಲೆವೆಲ್ ಅನ್ನುವಂಥದ್ದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ PMI ಪ್ರೀವಿಯಸ್ ಮಂತಿಗಿಂತನೂ ಇವಾಗ ಹೈಯರ್ ಆಗಿದೆ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇಲ್ಲಿ ನಾವು ಥಿಂಕ್ ಮಾಡಬೇಕಾಗಿರುವಂತಹ ವಿಷಯ ಅಂತಂದರೆ, ಇವಾಗ IIP ರಿಲೀಸ್ ಆಗುತ್ತೆ, ಇಂಡೆಕ್ಸ್ ಫಾರ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, GDPನೂ ಸಹ ರಿಲೀಸ್ ಆಗುತ್ತೆ. ಇದರಲ್ಲೂ ಸಹ ಸೆಕ್ಟರ್ ವೈಸ್ ಯಾವ ರೀತಿಯಾಗಿ ಪ್ರೊಡಕ್ಷನ್ ಆಗುತ್ತೆ ಅನ್ನೋದ್ರ ಮೇಲೆ ಅಥವಾ ಆಕ್ಟಿವಿಟಿ ಮೇಲೇ ಕೊಡ್ತಾರೆ ಇಂಡೆಕ್ಸನ್ನು. ಆದರೆ ಈ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ಯಾಕೆ ಅವಶ್ಯಕತೆ ಇದೆ ಅಂತ ನಾವು ಇಲ್ಲಿ ಕ್ವಶನ್ ಮಾರ್ಕ್ ಮಾಡೋದಾದರೆ, GDP ಮತ್ತು IIP ಕಂಪೇರ್ ಮಾಡಿದರೆ ಈ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸು ತುಂಬ ಬೇಗ ರಿಲೀಸ್ ಮಾಡ್ತಾರೆ. ಮಂತ್ಲಿ ವೈಸ್ ರಿಲೀಸ್ ಮಾಡೋದ್ರಿಂದ ಎಕನಾಮಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಅರ್ಲಿಯರ್ ಸ್ಟೇಜಲ್ಲಿ ನಾವು ಬಿಸ್ನೆಸ್ ಆಕ್ಟಿವಿಟಿ ಮೇಲೆ ಬೇಕಾಗಿರುವಂಥ ಡಿಸಿಷನನ್ನು ಕೈಗೊಳ್ಬೋದು. GDPಯನ್ನು ನಾವು ಕಂಪೇರ್ ಮಾಡಿದಾಗ ಇಂಡಸ್ಟ್ರಿಯಲ್ ಔಟ್ಪುಟ್ಟು ಸಹ ಹೇಳಿದ್ರೂ ಅದು ಲೇಟಾಗಿ ಬರೋದ್ರಿಂದ ಅಥವಾ ಕ್ವಾರ್ಟರ್ಲಿ ಬೇಸಿಸ್ ಮೇಲೆ ಬರೋದ್ರಿಂದ ಇದು ಮಂತ್ಲಿ ಬೇಸಿಸ್ ಬರುತ್ತೆ. ಸೊ ಹೀಗಾಗಿ ನಾವು ಕನೆಕ್ಟ್ ಮಾಡ್ಕೋಬೋದು. ಇನ್ನು IIP ಕಂಪೇರ್ ಮಾಡಿದರೆ IIPನಲ್ಲಿ ನಾವು ಇಂಡೆಕ್ಸನ್ನು ರೆಡಿ ಮಾಡುವಾಗ ಇಂಡಸ್ಟ್ರಿಯಲ್ ಸೆಕ್ಟರನ್ನು ಲಾರ್ಜ್ ಲೆವೆಲಲ್ಲಿ ಕವರ್ ಮಾಡಿರ್ತಾರೆ ಅನ್ನುವಂಥದ್ದು. PMIನಲ್ಲಿ ಸ್ವಲ್ಪ ಕವರೇಜ್ ಇರುತ್ತೆ ಅನ್ನುವಂಥ ಒಂದು ಡ್ರಾಬ್ಯಾಕನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಆರ್ಟಿಕಲಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಯಾಕೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇಷ್ಟೊಂದು ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಇಂಡಿಕೇಟರಲ್ಲಿ ನೋಡಿದಾಗ ಇದು ಅಬೋವ್ 50 ತೋರಿಸ್ತಾ ಇದೆ ಅಂತಂದರೆ ಇಲ್ಲಿ ಡಿಮ್ಯಾಂಡ್ ಹೆಚ್ಚಾಗಿದೆ. ಡಿಮ್ಯಾಂಡ್ ಕಂಡೀಷನ್ ಇರೋದ್ರಿಂದ ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ PMIನ ಇಂಪಾರ್ಟೆನ್ಸ್ ಯಾವ ರೀತಿಯಾಗಿದೆ ಅಂತಂದರೆ,
ಈ ಒಂದು PMIನಲ್ಲಿರುವಂತಹ ಇನ್ಫಾರ್ಮೇಷನು ನಮಗೆ ಪ್ರೆಸೆಂಟ್ ಇರುವಂತಹ ಎಕನಾಮಿಕ್ ಆಕ್ಟಿವಿಟಿ ಯಾವ ರೀತಿಯಾಗಿದೆ ಅಥವಾ ಎಕನಾಮಿಕ್ ಕಂಡೀಷನ್ಸನ್ನು ಪ್ರಿಡಿಕ್ಟ್ ಮಾಡ್ತಾ ಇದೆ. ಇದರಿಂದ ಫ್ಯೂಚರ್ ಡೇಸಲ್ಲಿ ಸಹ ಯಾವ ರೀತಿಯಾದಂಥ ಎಕನಾಮಿಕ್ ಆಕ್ಟಿವಿಟೀಸ್ ಆಗ್ಬೋದು ಅನ್ನುವಂಥ ಪ್ರಿಡಿಕ್ಷನನ್ನು ಚೆಕ್ ಮಾಡುತ್ತೆ. ಜೊತೆಗೆ ಬಿಸ್ನೆಸ್ ಕಂಪನಿಗಳು ಸಹ ಇವತ್ತು ಅವರ ಒಂದು ಬಿಸ್ನೆಸ್ ಆಕ್ಟಿವಿಟಿಗೆ ಸಂಬಂಧಪಟ್ಟಂಥ ಡಿಸಿಷನ್ಸನ್ನು ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ. ಅನಲಿಸ್ಟ್ಸ್ಗಳು ಅಥವಾ ಎಕ್ಸ್ಪರ್ಟ್ಸ್ಗಳು ಎಕನಾಮಿಕ್ ಕಂಡೀಷನ್ಸನ್ನು ಪ್ರಿಡಿಕ್ಟ್ ಮಾಡ್ತಾರೆ ಫ್ಯೂಚರ್ ಡೇಸಲ್ಲಿ, ಮತ್ತು ಇನ್ವೆಸ್ಟರ್ಗೂ ಸಹ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ಇದು ಬಹುಮುಖ್ಯವಾಗಿ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ IIPಯನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್ ಕ್ಲಿಯರ್ ರೋಡ್ ಮ್ಯಾಪ್ ಫಾರ್ 5G ಆಕ್ಷನ್ PM. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ಕನೆಕ್ಟ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದರಲ್ಲಿ ಮೊಬಲೈಸೇಷನ್ ಆಫ್ ರಿಸೋರ್ಸ್ನಾಗೂ ಸಹ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಬಿಡನ್ ಅವರು ಮೇಕ್ ಇನ್ ಅಮೇರಿಕಾ ಅನ್ನುವಂಥ ಒಂದು ಕಾಲನ್ನು ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಪ್ರಧಾನಮಂತ್ರಿ ಮೋದಿಜಿ ಅವರು ಈ ಒಂದು ಕಾಲ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಸಹ ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು, ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು, ಇವತ್ತು ಫಾರಿನ್ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಅವರು ತಗೊಂಡಿರುವಂಥ ಡಿಸಿಷನಲ್ಲಿ ಭಾರತನೂ ಸಹ ತಮ್ಮ ಒಂದು ಸೆಲ್ಫ್ ಸಫಿಷಿಯನ್ಸಿಗೆ ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು, ನಾವು ಬಜೆಟಲ್ಲಿ ಯಾವ ರೀತಿಯಾದಂಥ ಅಲೋಕೇಶನ್ಸನ್ನು ಮಾಡಿದ್ದೀವಿ ಅನ್ನೋದು ವಿಷಯದಲ್ಲಿ ಎಂಫಸೈಸ್ ಮಾಡಿರೋದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಮಗೆ ಬೇಕಾಗಿರುವಂಥ ವಿಷಯ ಅಂತಂದರೆ ಆತ್ಮನಿರ್ಭರ್ ಅಥವಾ ಸೆಲ್ಫ್ ಸಫಿಷಿಯೆಂಟ್. ಈ ಪ್ರೋಗ್ರಾಮನ್ನು 2019 ಮತ್ತು 2020ರಲ್ಲಿ ಬಜೆಟಲ್ಲಿ ಏನು ಮಾಡ್ತಾರೆ ಅಂದರೆ GDPಯ 10% ಈ ಒಂದು ಪ್ರೋಗ್ರಾಮ್ಗೆ ಸ್ಪೆಸಿಫಿಕ್ ಆಗಿರುವಂಥ ಟಾರ್ಗೆಟನ್ನು ಇಟ್ಟಿರ್ತಾರೆ. ಸೊ ಆವಾಗ ಸ್ಟಿಮ್ಯುಲಸ್ ಪ್ಯಾಕೇಜ್ ಅಂತ ಅಥವಾ ಎಕನಾಮಿಕ್ ಸ್ಟಿಮ್ಯುಲಸ್ ಪ್ಯಾಕೇಜನ್ನು ಅನೌನ್ಸ್ ಮಾಡೋದ್ರ ಮುಖಾಂತರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ನ ಮೇಜರ್ ಆಬ್ಜೆಕ್ಟಿವ್ ಅಂತಂದರೆ ನಾವು ಇವತ್ತು ಇಂಪೋರ್ಟನ್ನು ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಅಥವಾ ಸೆಲ್ಫ್ ಸಫಿಷಿಯೆಂಟ್ ಅಂದರೆ ನಾವು ಬೇರೆ ಕಂಟ್ರಿಗಳ ಮೇಲೆ ಡಿಪೆಂಡ್ ಆಗದೇ ಇರುವಂಥ ಒಂದು ಕಂಡೀಷನನ್ನು ತರುವಂಥದ್ದು. ಸೊ ಇಂಪೋರ್ಟನ್ನು ರೆಡ್ಯೂಸ್ ಮಾಡಬೇಕು, ಇಂಪೋರ್ಟನ್ನು ಕಟ್ ಡೌನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗುತ್ತೆ. ಹಾಗೂ ಮೋದಿಜಿಯವರು ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಎಂಫಸೈಸ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಭಾರತ ಇವತ್ತು ಬಜೆಟ್ ಅಲೋಕೇಶನಲ್ಲಿ ಸನ್ರೈಸ್ ಸೆಕ್ಟರ್ಸ್ಗೂ ಸಹ ಇಂಪಾರ್ಟೆನ್ಸನ್ನು ಕೊಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಅಥವಾ ಜಿಯೋಸ್ಪೇಷಿಯಲ್ ಸಿಸ್ಟಮ್ ಇರ್ಬೋದು, ಡ್ರೋನ್ಸ್ ಇರ್ಬೋದು, ಸೆಮಿ ಕಂಡಕ್ಟರ್ಸ್ ಇರ್ಬೋದು, ಸ್ಪೇಸ್ ಟೆಕ್ನಾಲಜಿಗೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಟ್ಟಿದೆ. ಜಿನೋಮಿಕ್ಸ್, ಫಾರ್ಮಾಸ್ಯೂಟಿಕಲ್ಸ್ ಹಾಗೂ 5G ಟೆಕ್ನಾಲಜಿ. 5G ಟೆಕ್ನಾಲಜಿ ಮತ್ತು ಅದರ ಅಪ್ಲಿಕೇಶನು ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಆಗುತ್ತೆ. ಹಾಗೂ ನಾವು ಟೆಕ್ನಾಲಜಿಯನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಇದಕ್ಕೆ ಯಾಕೆ ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋದ್ರ ವಿಷಯವಾಗಿ, ಮತ್ತು ಸೆಲ್ಫ್ ಸಫಿಷಿಯನ್ಸಿ ಎಕ್ಸಾಂಪಲ್ ಆಗಿ ಭಾರತ ಇವತ್ತು ವ್ಯಾಕ್ಸಿನನ್ನು ಬೇರೆ ಕಂಟ್ರಿಗಳಿಗೂ ಸಹ ಇವತ್ತು ಸಪ್ಲೈ ಮಾಡಿದೆ. ಸೊ ಸಪ್ಲೈ ಚೈನ್ಗೆ ಸಂಬಂಧಪಟ್ಟಂತೆ ಭಾರತ ಈ ಒಂದು ಸ್ಟೇಜನ್ನು ಅಥವಾ ಈ ಒಂದು ಸಿಚುವೇಶನ್ಸನ್ನು ಅರ್ಥ ಮಾಡ್ಕೋಬೇಕು. ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಿ ಇವತ್ತು ಪ್ರೊಡಕ್ಷನನ್ನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಎಕ್ಸ್ಪೋರ್ಟ್ಸನ್ನು ಸಹ ಇನ್ಕ್ರೀಸ್ ಮಾಡ್ಬೋದು. ಗ್ಲೋಬಲ್ ಮಾರ್ಕೆಟಲ್ಲಿ ಯಾವ ರೀತಿಯಾದಂಥ ನೀಡ್ಸ್ ಇದೆ, ಭಾರತ ಯಾವ ರೀತಿಯಾಗಿ ಸೆಲ್ಫ್ ಸಫಿಷಿಯೆಂಟ್ ಆಗಿ ವರ್ಕ್ ಮಾಡಬೇಕು. ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೀವಿ ಅಂತಂದಮೇಲೆ ಇವತ್ತು ಗ್ಲೋಬಲ್ ಮಾರ್ಕೆಟ್ಗೆ ಬೇಕಾಗಿರುವಂಥ ಸಪ್ಲೈಯನ್ನು ಕೊಡ್ಬೋದು, ನಮ್ಮ ಎಕ್ಸ್ಪೋರ್ಟನ್ನು ಅಥವಾ ನಮ್ಮ ರಫ್ತನ್ನು ಇವತ್ತು ನಾವು ಇನ್ಕ್ರೀಸ್ ಮಾಡ್ಬೋದಾಗಿದೆ. ಸೊ ಈ ನಿಟ್ಟಿನಲ್ಲಿ ಟೆಕ್ನಾಲಜಿ ಮೇಲೆ ನಾವು ಫೋಕಸ್ ಮಾಡಬೇಕು. ಟೆಕ್ನಾಲಜಿಯ ಮುಖಾಂತರ ನಮ್ಮ ಪ್ರೊಡಕ್ಷನ್ಗಳನ್ನು ಇವತ್ತು ನಾವು ಇನ್ಕ್ರೀಸ್ ಮಾಡ್ಬೋದು, ಸೆಲ್ಫ್ ಸಫಿಷಿಯೆಂಟ್ ಆಗಿ ನಾವು ಪ್ರೊಸೀಡ್ ಆಗ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಈ ಒಂದು ಮಿಷನ್ ಅಡಿನಲ್ಲಿ ನಾವು ಯಾವ ರೀತಿಯಾದಂಥ ಫೋಕಸನ್ನು ಮಾಡ್ತಾ ಇದ್ದೀವಿ, ಈ ಒಂದು ಪ್ಯಾಕೇಜನ್ನು ಯಾವ ಸೆಕ್ಟರ್ಸ್ಗಳಿಗೆ ಡಿವಿಯೇಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡಬೇಕಂತಂದರೆ ಆತ್ಮನಿರ್ಭರ ಪ್ರೋಗ್ರಾಮ್ ಅಡಿನಲ್ಲಿ ಇವತ್ತು ನಾವು ಪ್ಯಾಕೇಜನ್ನು ಲ್ಯಾಂಡ್ಗೆ ಡಿವರ್ಟ್ ಮಾಡೋದು ಅಥವಾ ಫೋಕಸ್ ಮಾಡುವಂಥದ್ದು, ಮತ್ತು ಲೇಬರ್ಸ್ಗೆ, ಲಿಕ್ವಿಡಿಟಿಗೆ ಸಂಬಂಧಪಟ್ಟಂತೆ ಅಥವಾ ಲಾಸನ್ನು, ಈ ರೀತಿಯಾಗಿ 4 ಸೆಕ್ಟರ್ಸ್ಗಳಲ್ಲಿ ನಾವು ಪ್ಯಾಕೇಜನ್ನು ಡೈವರ್ಟ್ ಮಾಡ್ತಾ ಇದ್ದೀವಿ ಅಥವಾ ಫೋಕಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಇನ್ನು ಈ ಪ್ರೋಗ್ರಾಮಲ್ಲಿರುವಂಥ 5 ಪಿಲ್ಲರ್ಸ್ಗಳು ನಮಗೆ ಇಂಪಾರ್ಟೆಂಟ್ಲಿ ನೆನಪಿರಬೇಕು. ಯಾಕೆಂದರೆ KPSC ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಕೇಳ್ಬೋದು. ತುಂಬ ಸಿಂಪಲ್ ಇದ್ರೂ ಸಹ ನಮಗೆ ಈ ಥರದ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಲಿಕ್ಕಾಗಲ್ಲ. ಬಟ್ ನೀವು ಒಂದೆರಡು ಸರ್ತಿ ನೀವು ನೋಡ್ಕೊಂಡಿದ್ರೆ ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ಯಾವ್ಯಾವ 5 ಪಿಲ್ಲರ್ಸ್ಗಳು ಅಂತಂದರೆ, ಒಂದು ಎಕನಾಮಿಗೆ ಸಂಬಂಧಪಟ್ಟಂತೆ, ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಫೋಕಸ್ ಮಾಡುವಂತೆ, ಸಿಸ್ಟಮ್ ಅಂತಂದರೆ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ, ಇನ್ನು ಡೆಮೋಗ್ರಫಿ ಹಾಗೂ ಡಿಮ್ಯಾಂಡ್. ಈ 5 ಪಿಲ್ಲರ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ಒಂದು ಪ್ರೋಗ್ರಾಮ್ನ ಮೇಜರ್ ಆಗಿರುವಂತಹ ಫೋಕಸ್ ಅಂತಂದರೆ ನಾವು ಲೋಕಲ್ ಪ್ರಾಡಕ್ಟ್ಸ್ಗಳನ್ನು ಇವತ್ತು ಪ್ರಮೋಟ್ ಮಾಡುವಂಥದ್ದು. ಸೊ ಲೋಕಲ್ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡೋದ್ರ ಮುಖಾಂತರ ನಾವು ಸೆಲ್ಫ್ ಸಫಿಷಿಯನ್ಸಿಯನ್ನು ಅಚೀವ್ ಮಾಡ್ಬೋದು. ಇಲ್ಲಿ ಮೇಜರ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಅಂತಂದರೆ ನಾವು ಇಂಪೋರ್ಟ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಮ್ಮ ಪ್ರೊಡಕ್ಷನ್ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಬೇಕು. ಹಾಗಾಗಿ ಇವತ್ತು ನಾವು ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು, ಲ್ಯಾಂಡ್ ಇವತ್ತು ವರ್ಕಿಂಗ್ ಕಂಡೀಷನಲ್ಲಿ ಇದೆನಾ, ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಗ್ರಾಮ್ಗಳು ಇವತ್ತು ಎಕ್ಸಿಕ್ಯೂಷನಲ್ಲಿ ಪ್ರಾಪರಾಗಿ ಆಗ್ತಾ ಇದೆನಾ, ಅದರ ಇರಿಗೇಷನ್ ಸಿಸ್ಟಮ್ ಇರ್ಬೋದು ಅಥವಾ ಫರ್ಟಿಲಿಟಿ ಕಂಡೀಷನ್ ಇರ್ಬೋದು, ಇದನ್ನೆಲ್ಲ ಚೆಕ್ ಮಾಡ್ತಾ ಹೋಗಬೇಕು. ಈ ಒಂದು ಪ್ರೋಗ್ರಾಮ್ ಅಡಿನಲ್ಲಿರುವಂಥ ಪ್ಯಾಕೇಜನ್ನು ಈ ರೀತಿಯಾಗಿ ಡೈವರ್ಟ್
ಡೈವರ್ಟ್ ಮಾಡಲಾಗುತ್ತೆ. ಇನ್ನು ಲೇಬರ್ಗೂ ಸಹ ಪ್ರಾಪರಾಗಿ ಇನ್ಸೆಂಟಿವ್ಸನ್ನು ಕೊಡೋದ್ರ ಮುಖಾಂತರ ಅವರ ಒಂದು ಲೈವ್ಲಿಹುಡ್ ಕಂಡೀಷನ್ಸನ್ನು ಪ್ರಾಪರಾಗಿ ಇಡುವಂತೆ ಮಾಡ್ಬೋದು. ಸೊ ಹಾಗಾಗಿ ಅವರ ಒಂದು ಹ್ಯೂಮನ್ ರಿಸೋರ್ಸನ್ನು ನಾವು ಎಕ್ಸಾಕ್ಟಾಗಿ ಪಡ್ಕೋಬೋದು, ಅವರಿಂದ ಯಾವ ರೀತಿಯಾಗಿ ಪ್ರೊಡಕ್ಟಿವಿಟಿಯನ್ನು ನಾವು ಇವತ್ತು ಎನ್ಶೋರ್ ಮಾಡ್ಬೋದು ಅನ್ನುವಂಥದ್ದು. ಸೊ ಇದಕ್ಕೆಲ್ಲ ಬೇಕಾಗಿರುವಂಥದ್ದು ಲಿಕ್ವಿಡಿಟಿ ಅಂತಂದರೆ ಇವತ್ತು ಮನಿ ಸಪ್ಲೈ ಇರಬೇಕು. ಮನಿ ಸಪ್ಲೈಯಿಂದ ಲೇಬರು ಸಹ ಇವತ್ತು ಪ್ರಾಪರಾಗಿ ತಮ್ಮ ಒಂದು ಪ್ರೊಡಕ್ಟಿವಿಟಿಯನ್ನು ತೋರಿಸ್ಬೋದು ಮತ್ತು ಅವ್ರಿಗೆ ಬೇಕಾಗಿರುವಂಥ ಒಂದು ಟೆಕ್ನಾಲಜಿಯನ್ನು ಅಥವಾ ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಟೆಕ್ನಾಲಜಿಯನ್ನು ಅವರು ಇವತ್ತು ಅಳವಡಿಸ್ಕೋಬೋದು. ಇದರಿಂದ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಇನ್ನು ಲಾಸ್, ಇದಕ್ಕೆ ಸಂಬಂಧಪಟ್ಟಂಥ ಲಾಸ್ಗಳನ್ನೆಲ್ಲ ನಾವು ಕನೆಕ್ಟ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಆತ್ಮನಿರ್ಭರ್ ಭಾರತ್ ಅಭಿಯಾನದಲ್ಲಿ ಇವತ್ತು ಫೋಕಸ್ ಮಾಡೋದ್ರ ಮುಖಾಂತರ ಲೋಕಲ್ ಪ್ರೊಡಕ್ಷನನ್ನು ನಾವು ಇವತ್ತು ಇನ್ಕ್ರೀಸ್ ಮಾಡ್ಬೋದಾಗಿದೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಪ್ರಿಲಿಮ್ಸ್ಗೆ ನಮಗೆ ಬೇಕಾಗಿರುವಂಥದ್ದು ಈ ಒಂದು ಪ್ರೋಗ್ರಾಮ್ನ ಮೇನ್ ಆಬ್ಜೆಕ್ಟಿವ್ ಏನಿದೆ ಮತ್ತು 5 ಪಿಲ್ಲರ್ಸ್ಗಳು, ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೇನ್ಸ್ ಲೆವೆಲಲ್ಲಿ ನೋಡಿದರೆ ಈ ಒಂದು ಪ್ರೋಗ್ರಾಮಿಂದ ಪ್ರತಿಯೊಂದು ಸೆಕ್ಟರ್ಗೂ ಯಾವ ರೀತಿಯಾದಂಥ ಇಂಪಾರ್ಟೆನ್ಸ್ ಇರುತ್ತೆ, ಅಂದರೆ ಒಂದು ಸೆಕ್ಟರಿಂದ ಇನ್ನೊಂದು ಸೆಕ್ಟರ್ ಯಾವ ರೀತಿಯಾದಂಥ ಗ್ರೋತನ್ನು ತೋರಿಸ್ತಾ ಇದೆ ಮತ್ತು ಒಟ್ಟಾರೆಯಾಗಿ ನಾವು ಪ್ರೊಡಕ್ಷನನ್ನು ಅಚೀವ್ ಮಾಡ್ತಾ ಇದ್ದೀವಿ, ಇದರ ಇಂಪಾರ್ಟೆನ್ಸ್ ಏನಿದೆ, ಯಾವ ರೀತಿಯಾಗಿ ನಾವು ಅಚೀವ್ ಮಾಡ್ಬೋದು, ಇದರಿಂದ ಯಾವ ರೀತಿಯಾಗಿ ನಾವು ಇವತ್ತು ಸೆಲ್ಫ್ ಸಫಿಷಿಯನ್ಸಿಯನ್ನು ತೋರಿಸಬಹುದು, ಜೊತೆಗೆ ನಾವು ಏನೇನು ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದೀವಿ, ಈ ರೀತಿಯಾಗಿ ನಾವು ಮೇನ್ಸಲ್ಲಿ ಫೋಕಸ್ ಮಾಡಬೇಕು. ಎಕ್ಸಿಕ್ಯೂಷನ್ ಲೆವೆಲಲ್ಲಿ ನಾವು ಯಾವ ರೀತಿಯಾಗಿ ಟಾರ್ಗೆಟನ್ನು ರೀಚ್ ಮಾಡೋಕ್ಕಾಗಿಲ್ಲ ಅನ್ನೋದ್ರ ಮೇಲೂ ಸಹ ಒಂದೆರಡು ಪಾಯಿಂಟ್ಸ್ಗಳನ್ನು ನೀವು ಥಿಂಕ್ ಮಾಡ್ಬೋದು. ಇದು ನಮಗೆ ಮೇನ್ಸ್ ಲೆವೆಲಲ್ಲಿ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಟಾಪಿಕ್. ಇನ್ನು ಮುಂದಿನ ಆರ್ಟಿಕಲ್ 9 in 10 ಇಂಡಿಯನ್ಸ್ ಥಿಂಕ್ ವೈಫ್ ಮಸ್ಟ್ ಆಲ್ವೇಸ್ ಒಬೇ ಹಸ್ಬೆಂಡ್ ಸ್ಟಡಿ. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು ನೋಡೋದಾದರೆ GS ಪೇಪರ್ 1 ಅಡಿನಲ್ಲಿ ಸೋಷಿಯಲ್ ಇಶ್ಯೂಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಈ ಒಂದು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರುವಂತಹ ಡೇಟಾಗಳು ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ನಾವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದು. ಯಾರು ಈ ಒಂದು ರಿಪೋರ್ಟನ್ನು ಕೊಟ್ಟಿದ್ದಾರೆ ಅಂತ ಆರ್ಟಿಕಲಲ್ಲಿ ನೋಡೋದಾದರೆ ಪೀವ್ ರಿಸರ್ಚ್ ಸೆಂಟರ್ ವಾಷಿಂಗ್ಟನ್ DC, ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಪೀವ್ ರಿಸರ್ಚ್ ಸೆಂಟರ್ ಅವರು ಕೊಟ್ಟಿರುವಂಥ ಈ ಒಂದು ಡೇಟಾ, ಇದರಲ್ಲಿ ಮೇಜರ್ ಆಗಿ ಭಾರತದಲ್ಲಿರುವಂತಹ ಮೈಂಡ್ಸೆಟ್ ಯಾವ ರೀತಿಯಾಗಿದೆ, ಜೆಂಡರ್ ಸ್ಟೀರಿಯೋಟೈಪ್ಗೆ ಸಂಬಂಧಪಟ್ಟಂತೆ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಸರಿಸುಮಾರು 55% ಇಂಡಿಯನ್ಸ್ ನೋಷನ್ ಅಥವಾ ಅವರ ಒಂದು ಬಿಲೀಫ್ ಸಿಸ್ಟಮ್ ಯಾವ ರೀತಿಯಾಗಿದೆ ಅಂತಂದರೆ, ಇವತ್ತು ಪುರುಷರು ಹಾಗೂ ಮಹಿಳೆಯರನ್ನು ನಾವು ಕಂಪೇರ್ ಮಾಡಿದಾಗ ಇಬ್ಬರು ಸಹ ಗುಡ್ ಪೊಲಿಟಿಕಲ್ ಲೀಡರ್ ಆಗುವಂಥ ಒಂದು ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಸೊ ಈಕ್ವಲಿ ಅವರು ಇವತ್ತು ಗುಡ್ ಪೊಲಿಟಿಕಲ್ ಲೀಡರ್ ಆಗ್ಬೋದು. 10 ಜನರಲ್ಲಿ 9 ಜನರ ನೋಷನ್ ಇವತ್ತು ವೈಫ್ ಕಂಪ್ಲೀಟ್ ಆಗಿ ಹಸ್ಬೆಂಡನ್ನು ಓಬೆ ಮಾಡಬೇಕನ್ನುವಂಥ ಒಂದು ಒಪಿನಿಯನನ್ನು ಕೊಡ್ತಾರೆ. ನಮ್ಮ ಭಾರತವನ್ನು ನಾವು ಎಗ್ಲಿಟೇರಿಯನ್ ಸೊಸೈಟಿ ಅಂತ ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಅಂದರೆ ಭಾರತದಲ್ಲಿ ಎಲ್ಲರೂ ಸಮಾನರು ಅನ್ನುವಂಥ ಒಂದು ನೋಷನ್ ಇದೆ. ಸೊ ಈ ಒಂದು ಈಕ್ವಾಲಿಟಿ ಅಥವಾ ಎಗ್ಲಿಟೇರಿಯನ್ ಸಿಸ್ಟಮನ್ನು ನಾವು ಫಾಲೋ ಮಾಡ್ತಾ ಇದ್ರು, ಅದರ ಒಂದು ವಿವಿದ್ರು ಸಹ ಇವತ್ತು ನಾವು ಜೆಂಡರ್ ಸ್ಟೀರಿಯೋಟೈಪನ್ನು ಅಥವಾ ಜೆಂಡರ್ ರೋಲಲ್ಲಿ ನಾವು ಡಿಫ್ರೆನ್ಸನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇವಾಗ ಮೇಜರ್ ಆಗಿ ಅವರು ಕನೆಕ್ಟ್ ಮಾಡಿರುವಂಥ ಇಂಪಾರ್ಟೆನ್ಸ್ ಅಂತಂದರೆ, ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಫ್ಯಾಮಿಲಿಯ ಫೈನಾನ್ಷಿಯಲ್ ಸ್ಟೇಟಸ್ ಇವತ್ತು ಚೆನ್ನಾಗಿ ಆಗಬೇಕು ಅಂತಂದರೆ ಮಹಿಳೆ ಮತ್ತು ಪುರುಷರು ಇಬ್ಬರು ಸಹ ವರ್ಕ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಚೈಲ್ಡ್ ಕೇರ್ಗೆ ಸಂಬಂಧಪಟ್ಟಂತೆ ಜನರ ಅಭಿಪ್ರಾಯ ಯಾವ ರೀತಿಯಾಗಿದೆ ಅಥವಾ ಒಪಿನಿಯನ್ ಯಾವ ರೀತಿಯಾಗಿದೆ ಭಾರತದಲ್ಲಿ ಅಂತಂದರೆ, ಸರಿಸುಮಾರು 62% ಜನ ಏನು ಹೇಳ್ತಾರೆ ಅಂದರೆ ಇಬ್ಬರು ಸಹ ಇವತ್ತು ಚೈಲ್ಡ್ ಕೇರ್ಗೆ ರೆಸ್ಪಾನ್ಸಿಬಲ್ ಇದ್ದಾರೆ ಅನ್ನುವಂಥದ್ದು. ಆದರೆ ನಮ್ಮ ಒಂದು ಟ್ರೆಡಿಷನಲ್ ಸಿಸ್ಟಮ್ ಏನು ಹೇಳುತ್ತೆ ಅಂದರೆ 34% ಅಷ್ಟು ಜನ ಇನ್ನೂ ಹೇಳ್ತಾರೆ ವುಮನ್ ಮಾತ್ರ ಇವತ್ತು ಪ್ರೈಮರಿಲಿ ಚೈಲ್ಡ್ ಕೇರ್ಗೆ ಬೇಕಾಗಿರುವಂಥ ರೆಸ್ಪಾನ್ಸಿಬಿಲಿಟಿಯನ್ನು ತೋರಿಸ್ಬೇಕು ಅನ್ನುವಂಥದ್ದನ್ನು ನಾವು ಇವತ್ತು ಈ ಒಂದು ಡೇಟಾವನ್ನು ಅಬ್ಸರ್ವ್ ಮಾಡಿದಾಗ ಮಹಿಳೆಯರಿಗೆ ಯಾವ ರೀತಿಯಾದಂತಹ ಡ್ಯುಯಲ್ ಬರ್ಡನ್ ಆಗ್ತಾ ಇದೆ ಅನ್ನುವಂಥದ್ದನ್ನು, ಹಾಗೂ ನಾವು ಇನ್ನೊಂದು ಡೇಟಾ ಕನ್ಸಿಡರ್ ಮಾಡಿದರೆ 43% ಜನ ಏನು ಹೇಳ್ತಾರೆ ಅಂದರೆ ಇವತ್ತು ಕೇವಲ ಮೆನ್ ಮಾತ್ರ ವರ್ಕ್ ಮಾಡಬೇಕು ಅನ್ನುವಂಥದ್ದು. 54% ಜನ ಹೇಳೋದು ಇವತ್ತು ಮೆನ್ ಮತ್ತು ವುಮನ್ ಎರಡೂ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನು. ಹಾಗೂ 80% ಜನರ ಒಂದು ಒಪಿನಿಯನ್ ಯಾವ ರೀತಿಯಾಗಿದೆ ಅಂತಂದರೆ, ಇವಾಗ ಕೆಲವೊಂದಿಷ್ಟು ಜಾಬ್ಗಳ ಸ್ಕೇರ್ಸಿಟಿ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಜಾಬನ್ನು ನಾವು ಕೊಡುವಂಥ ಸಿಚುವೇಶನ್ ಬಂದಾಗ ಮೆನ್ನನ್ನು ಚೂಸ್ ಮಾಡಬೇಕಾ ಅಥವಾ ವುಮೆನನ್ನು ಅಂತಂದಾಗ ಮೆನ್ನನ್ನೇ ಚೂಸ್ ಮಾಡಬೇಕು. ಯಾಕೆಂದರೆ ಮನೆಯನ್ನು ಸಾಗಿಸೋದಕ್ಕೋಸ್ಕರ ಇಂಪಾರ್ಟೆಂಟ್ಲಿ ನಾವು ಮೆನ್ನನ್ನು ರೆಸ್ಪಾನ್ಸಿಬಲ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಭಾರತದಲ್ಲಿ ಒಂದು ಮನೆಯಲ್ಲಿ ಅಟ್ಲೀಸ್ಟ್ ಒನ್ ಸನ್ ಆದರೂ ಇರಬೇಕು ಅನ್ನುವಂಥ ಕಂಪ್ಲೀಟ್ ಆಗಿರುವಂಥ ಒಪಿನಿಯನ್ ಇದೆ. 94% ಜನ ಇವತ್ತೇನು ಹೇಳ್ತಾರೆ, ಒಂದು ಮನೆಯಲ್ಲಿ ಅಟ್ಲೀಸ್ಟ್ ಒನ್ ಸನ್ ಆದರೂ ಇರಬೇಕು ಅನ್ನುವಂಥದ್ದನ್ನು. ಸೊ ಒಟ್ಟಾರೆಯಾಗಿ ನಾವು ಈ ಒಂದು ಆರ್ಟಿಕಲಿಂದ ಅರ್ಥ ಮಾಡ್ಕೋಬೇಕಾಗಿರುವಂಥ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ಭಾರತದ ಸೊಸೈಟಿ ಅಥವಾ ಇಂಡಿಯನ್ ಸೊಸೈಟಿನಲ್ಲಿ ನಾವು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವಲ್ಲಿ ಅಥವಾ ನಮ್ಮ ಒಂದು ಸೋಷಿಯಲ್ ಆಸ್ಪೆಕ್ಟ್ ನಡಿನಲ್ಲಿ ಅಥವಾ ರಿಲಿಜಿಯಸ್ ಕಂಟೆಕ್ಸ್ಟನ್ನು ನಾವು ಕನ್ಸಿಡರ್ ಮಾಡಿದಾಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಒಂದು ಹೌಸ್ ಹೋಲ್ಡಲ್ಲಿ ಯಾವ ರೀತಿಯಾದಂಥ ಮೈಂಡ್ಸೆಟ್ ಇದೆ, ಇದರಿಂದಾಗಿ ನಾವು ಎಕನಾಮಿಕ್ ಸ್ಟೇಟಸ್ನಲ್ಲಿ ಅಥವಾ ಎಕನಾಮಿಕ್ ಸೆಕ್ಟರ್ನಲ್ಲಿ ಮಹಿಳೆಯರ ಸಂಖ್ಯೆಯನ್ನು ಕಡಿಮೆಯಾಗಿ ಕಾಣ್ತಾ ಇರುವಂಥದ್ದನ್ನು ಕನೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಮೇಜರ್ ಆಗಿ ಟ್ರೆಡಿಷನಲ್ ಸಿಸ್ಟಮ್ ಅಥವಾ ಬಿಲೀಫ್ ಸಿಸ್ಟಮ್ ಯಾವ ರೀತಿಯಾಗಿ ಚೇಂಜಸನ್ನು ಸೊಸೈಟಿಯಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ 3-4 ಡೈಮೆನ್ಷನ್ಸ್ಗಳನ್ನು ನಾವು ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದಾಗಿದೆ.
ಇನ್ನು ಮುಂದಿನ ಆರ್ಟಿಕಲ್ ಡಾಕ್ಟರ್ಸ್ ಫಾರ್ ರೂರಲ್ ಇಂಡಿಯಾ. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ ಹಾಗೂ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಥ ಇಶ್ಯೂ ಆಗಿನೂ ಸಹ ಕನ್ಸಿಡರ್ ಮಾಡ್ಬೋದು. ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನ್ ಅಂತಂದರೆ ಭಾರತದಲ್ಲಿ ರೂರಲ್ ಏರಿಯಾದಲ್ಲಿ ಯಾವ ರೀತಿಯಾಗಿ ಡಾಕ್ಟರ್ಸ್ಗಳ ಸ್ಕೇರ್ಸಿಟಿ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ಮೆನ್ಷನ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಸಿಚುವೇಶನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಅಲ್ಟರ್ನೇಟಿವನ್ನು ನಾವು ತರಬಹುದು, ಯಾವ ರೀತಿಯಾಗಿ ಪಾಲಿಸಿಯನ್ನು ಚೇಂಜ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಮೊದಲೇದಾಗಿ ಭಾರತದ ರೂರಲ್ ಪಾಪ್ಯುಲೇಷನ್ ಎಷ್ಟಿದೆ, 600 ಮಿಲಿಯನ್ ಪೀಪಲ್ ಇವತ್ತು ರೂರಲ್ ಏರಿಯಾದಲ್ಲಿ ಬದುಕ್ತಾ ಇದ್ದಾರೆ. ಸೊ ಅವರಿಗೆ ಪ್ರಾಪರ್ ಆಗಿರುವಂತಹ ಹೆಲ್ತ್ ಕೇರ್ ಎಕ್ಸಸ್ ಇಲ್ಲ ಅಥವಾ ಕಡಿಮೆ ಮಟ್ಟದಲ್ಲಿ ಇವತ್ತು ಹೆಲ್ತ್ ಕೇರ್ ಎಕ್ಸಸ್ ಆಗಿದೆ. ಇದಕ್ಕೆ ಮೇಜರ್ ಕಾರಣ ಅಂತಂದರೆ ಅಥವಾ ಎನದರ್ ಫ್ಯಾಕ್ಟ್ ಏನು ಸಪೋರ್ಟ್ ಮಾಡುತ್ತೆ ಅಂತಂದರೆ ಡಾಕ್ಟರ್ಸ್ಗಳ ಸ್ಕೇರ್ಸಿಟಿ. ಕೇವಲ 5 ಲಕ್ಷ ಡಾಕ್ಟರ್ಸ್ಗಳು ಇರೋದನ್ನು ನೋಡ್ಬೋದು. ಕಂಟ್ರಿ ಇವಾಗ ಡಾಕ್ಟರ್ಸ್ಗಳ ಒಂದು ಶಾರ್ಟೇಜ್ನಲ್ಲಿದೆ. ಸೊ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿಯವರು ಒಂದು ಪ್ರಪೋಸಲನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಪ್ರಪೋಸಲ್ ನಡಿನಲ್ಲಿ ಇವತ್ತು ಲಿಸಿಂಟಿಯೇಟ್ ಮೆಡಿಕಲ್ ಪ್ರಾಕ್ಟೀಷರ್ಸನ್ನು ಪ್ರೊಡ್ಯೂಸ್ ಮಾಡಬೇಕು. ಅಂದರೆ ಶಾರ್ಟ್ ಟರ್ಮಲ್ಲಿ ನಾವು 3 ರಿಂದ 3.5 ವರ್ಷ ಅವ್ರಿಗೆ ಒಂದು ಕೋರ್ಸನ್ನು ರೆಡಿ ಮಾಡಿ ಮಾಡರ್ನ್ ಮೆಡಿಸನ್ಗೆ ಸಂಬಂಧಪಟ್ಟಂಥ ಟ್ರೈನಿಂಗನ್ನು ಕೊಡಲಾಗುತ್ತೆ. ಸೊ ಇದರಿಂದ ರೂರಲ್ ಪಾಪ್ಯುಲೇಷನ್ಗೆ ಬೇಕಾಗುವಂಥ ಹೆಲ್ತ್ ನೀಡ್ಸನ್ನು ನಾವು ಸಪ್ಲೈ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ಸಜೆಷನನ್ನು ಕೊಟ್ಟಿತ್ತು. ಸೊ ಶಾರ್ಟ್ ಟರ್ಮಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು. ಆದರೆ ಈ ಒಂದು ಸಜೆಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕನ್ಸರ್ನ್ಸ್ಗಳು ಅಥವಾ ಇಶ್ಯೂಸ್ಗಳು ರೈಸ್ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಮೊದಲೇ 1940s LMPsಗಳನ್ನು ಟ್ರೈನ್ ಮಾಡಲಾಗ್ತಾ ಇತ್ತು. ಸೊ ಶಾರ್ಟ್ ಟರ್ಮ್ ಕೋರ್ಸಸನ್ನು ಮಾಡೋದ್ರ ಮುಖಾಂತರ ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಂಥ ಫಿಜಿಷಿಯನ್ಸ್ಗಳನ್ನು ಪ್ರೊವೈಡ್ ಮಾಡ್ತಿದ್ರು. ಆದರೆ 1946 ಒಂದು ಕಮಿಟಿಯನ್ನು ಸೆಟಪ್ ಮಾಡಲಾಗಿತ್ತು. ಆ ಒಂದು ಕಮಿಟಿ ನೇಮ್ ಅಂತಂದರೆ ಬೋರ್ ಕಮಿಟಿ. ಈ ಕಮಿಟಿಯ ಒಂದು ರೆಕಮೆಂಡೇಶನ್ ಆಧಾರದ ಮೇಲೆ LMPsಗಳನ್ನು ಅಬಾಲಿಷ್ ಮಾಡಲಾಗುತ್ತೆ. ಯಾಕೆಂದರೆ ಅವರು ಏನು ರೆಕಮೆಂಡ್ ಮಾಡ್ತಾರೆ ಅಂತಂದರೆ ಭಾರತದಲ್ಲಿ MBBS ಪ್ರಾಕ್ಟೀಷರ್ಸನ್ನು ಅಥವಾ ಫಿಜಿಷಿಯನ್ಸನ್ನು ನಾವು ಹೆಚ್ಚಾಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಶಾರ್ಟ್ ಟರ್ಮ್ ಕೋರ್ಸಸನ್ನು ಕಂಪ್ಲೀಟ್ ಆಗಿರುವಂಥ ಫಿಜಿಷಿಯನ್ನ ಅವಶ್ಯಕತೆ ಇಲ್ಲ ಅಂತ ಅಬಾಲಿಷ್ ಮಾಡಲಾಗುತ್ತೆ. ಇನ್ನು ಮೇಜರ್ ಆಗಿ ಯಾವ ರೀತಿಯಾದಂಥ ಡಿಸ್ಅಡ್ವಾಂಟೇಜ್ ಅಥವಾ ಯಾವ ರೀತಿಯಾಗಿ ಅಡ್ವಾಂಟೇಜ್ ಆಗ್ಬೋದು ಅಥವಾ ಯಾವ ರೀತಿಯಾಗಿ ಇಶ್ಯೂವನ್ನು ಅಡ್ರೆಸ್ ಮಾಡ್ಬೋದು, ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕನ್ಸಿಡರ್ ಮಾಡೋದಾದರೆ ಇವಾಗ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ ನಮಗೆ ಡಾಕ್ಟರ್ಸ್ಗಳ ಅವಶ್ಯಕತೆ ಇದೆ. ಪ್ರೈಮರಿ ಹೆಲ್ತ್ ಸೆಂಟರ್ ಅಂತಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಇವತ್ತು ನಾವು ಹೆಲ್ತ್ ಕೇರನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಇಲ್ಲಿ MBBSಗಳನ್ನು ನಾವು ನೆಗ್ಲೆಕ್ಟ್ ಮಾಡುವಂತಾಗುತ್ತೆ. LMPsಗಳನ್ನು ಜಾಸ್ತಿ ನಾವು ಪ್ರೊಡ್ಯೂಸ್ ಮಾಡ್ತಾ ಹೋದರೆ ಇವತ್ತು ಒಂದು ಕಾಂಪಿಟೇಷನ್ಸನ್ನು ಬಿಲ್ಡ್ ಮಾಡ್ಬೋದು. ಸೊ ಇಲ್ಲಿ ಮೇಜರ್ ಆಗಿರುವಂಥ ಡಿಸ್ಅಡ್ವಾಂಟೇಜ್ ಅಂತಂದರೆ MBBS ಪ್ರಾಕ್ಟೀಷನರನ್ನು ನಾವು ಇವತ್ತು PHCಗೆ ಅಪಾಯಿಂಟ್ ಮಾಡ್ದೇನೆ LMPsಗಳಿಗೆ ಹೆಚ್ಚು ಒತ್ತಾಗಿ ಕೊಡ್ತಾ ಇದ್ದೀವಿ ಅಂತಂದರೆ ರೂರಲಲ್ಲಿರುವಂಥ ಪಾಪ್ಯುಲೇಷನ್ಸ್ಗಳನ್ನು ಸೆಕೆಂಡರಿ ಸಿಟಿಜನ್ಸ್ ಅಂತ ಕನ್ಸಿಡರ್ ಮಾಡುವಂತಾಗುತ್ತೆ. ಕೇವಲ MBBS ಡಾಕ್ಟರ್ಸ್ಗಳು ಇವತ್ತು ಅರ್ಬನನ್ನು ಸರ್ವಿಸ್ ಕೊಡ್ತಾ ಇದ್ದಾರೆ, ಅರ್ಬನ್ನಲ್ಲಿ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಅಂತಂದರೆ ರೂರಲ್ ಏರಿಯಾಗಳಿಗೆ ಅವರು ಹೋಗೋದೇ ಇಲ್ಲ. ಸೊ ಹೀಗಾಗಿ LMPsಗಳ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗ್ಬೋದು. ಸೊ ಅವರ ಒಂದು ಪಾಪ್ಯುಲಾರಿಟಿ ಇನ್ಕ್ರೀಸ್ ಆಗ್ಬೋದು. ಈ ನಿಟ್ಟಿನಲ್ಲಿ ನಾವು ರೂರಲ್ ಪಾಪ್ಯುಲೇಷನ್ಸ್ಗೆ ಇವತ್ತು ಕಡಿಮೆ ಗುಣಮಟ್ಟದಲ್ಲಿ ಅವರಿಗೆ ಹೆಲ್ತ್ ಕೇರನ್ನು ಕೊಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ MBBS ಡಾಕ್ಟರ್ಸ್ಗಳಿಗೆ ನಾವು ಏನು ಮಾಡಬೇಕು ಅಂತಂದರೆ ಅವ್ರಿಗೆ ಪ್ರಾಪರ್ ಆಗಿರುವಂಥ ಇನ್ಸೆಂಟಿವ್ಸ್ಗಳನ್ನು ಕೊಡೋದ್ರ ಮೂಲಕ ಮತ್ತು PHCsಗಳಲ್ಲಿ ಪ್ರಾಪರ್ ಆಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ಸನ್ನು ತರೋದ್ರ ಮುಖಾಂತರ ಏನು ಮಾಡ್ಬೋದು, ನಾವು ಇಲ್ಲಿ MBBSಗಳ ಒಂದು ಅಪಾಯಿಂಟ್ಮೆಂಟನ್ನು ಜಾಸ್ತಿ ಮಾಡ್ಬೋದು. ಸೊ ಇದರಿಂದ ಕ್ವಾಲಿಟಿ ಆಗಿರುವಂತಹ ಸರ್ವಿಸನ್ನು ನಾವು ರೂರಲ್ ಏರಿಯಾದಲ್ಲಿ ಕೊಡ್ಬೋದು. ಅಷ್ಟೇ ಅಲ್ಲದೆ ನಾವು LMPsಗಳನ್ನು ಅಪಾಯಿಂಟ್ ಮಾಡೋದ್ರ ಮುಖಾಂತರ ಒಂದು ಅಡ್ವಾಂಟೇಜ್ ಅಂತಂದರೆ ಇವರು MBBS ಡಾಕ್ಟರ್ಸ್ಗಳ ಜೊತೆಗೆ PHCsಗಳಲ್ಲಿ ಪ್ರಾಪರ್ ಆಗಿ ಒಂದು ಕೊಲ್ಯಾಬ್ರೇಷನ್ ಮುಖಾಂತರ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನು ಅವರ ಒಂದು ಸಬ್ ಲೆವೆಲಲ್ಲಿ ಅವರ ಒಂದು ಅಸಿಸ್ಟೆಂಟ್ ಆಗಿ ಇವತ್ತು ವರ್ಕ್ ಮಾಡೋದ್ರ ಮುಖಾಂತರ ಪ್ರಾಪರ್ ಆಗಿರುವಂತಹ ಕ್ವಾಲಿಟಿಯನ್ನು ನಾವು ಇವತ್ತು ಹೆಲ್ತ್ ಸೆಕ್ಟರಲ್ಲಿ ಎನ್ಶೋರ್ ಮಾಡ್ಬೋದು. ಸೊ ಈ ನಿಟ್ಟಿನಲ್ಲಿ ಕೋಆರ್ಡಿನೇಷನ್ ವೇನಲ್ಲಿ 2 ಪೋಸ್ಟ್ಗಳು ಅಥವಾ 2 ಫಿಜಿಷಿಯನ್ಸ್ಗಳು ಬೆಟರ್ ವೇನಲ್ಲಿ ಮಾಡಬೇಕು ಅನ್ನುವಂಥ ಒಂದು ಸಜೆಷನನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ರಾಸ್ ರೂಟ್ ಲೆವೆಲಲ್ಲಿ ನಾವು ರೂರಲ್ ಸೆಕ್ಟರಲ್ಲಿ ತರಬೇಕಾಗಿರುವಂಥ ಹೆಲ್ತ್ ಬೆನಿಫಿಟ್ಟು PHC ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲಿ ನಾವು ಹೆಚ್ಚು ಅಪಾಯಿಂಟ್ಮೆಂಟನ್ನು ಮಾಡೋದ್ರ ಮುಖಾಂತರ, ಏಕೆಂದರೆ ಕಡಿಮೆ ಡಾಕ್ಟರ್ಗಳಿಂದ ಇಲ್ಲಿರುವಂಥ ಆಡಳಿತವನ್ನು ತರೋದು ತುಂಬ ಕಷ್ಟ ಆಗುತ್ತೆ. ಸೊ ಅಲ್ಲಿರುವಂತಹ ಒಂದು ಹೆಲ್ತ್ ಸೆಕ್ಟರ್ನ ಸರ್ವಿಸನ್ನು ಇವತ್ತು ನಾವು ಪ್ರೊವೈಡ್ ಮಾಡಬೇಕು ಅಂತಂದರೆ ಹೆಚ್ಚು ಇನ್ಸೆಂಟಿವ್ಸ್ಗಳನ್ನು ಡಾಕ್ಟರ್ಗೆ ಕೊಡೋದ್ರ ಮುಖಾಂತರ ಅಲ್ಲಿರುವಂಥ ಫೆಸಿಲಿಟೀಸ್ಗಳನ್ನು ಎನ್ಹ್ಯಾನ್ಸ್ ಮಾಡೋದ್ರ ಮುಖಾಂತರ ರೂರಲ್ ಏರಿಯಾದಲ್ಲಿ ನಾವು ಹೆಲ್ತನ್ನು ಎನ್ಶೋರ್ ಮಾಡ್ಬೋದು. ಪ್ರೈಮರಿ ಹೆಲ್ತ್ ಕೇರಲ್ಲಿ ಇರುವಂಥ ಎಫಿಷಿಯನ್ಸಿಯನ್ನು ನಾವು ಇವತ್ತು ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಈ ನಿಟ್ಟಿನಲ್ಲಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇದೊಂದು ಮೇನ್ಸ್ ಓರಿಯೆಂಟೆಡ್ ಟಾಪಿಕ್ ಆಗಿದೆ. ಇನ್ನು ಮುಂದಿನ ಆರ್ಟಿಕಲ್, ದ ರಷ್ಯಾ ಇನ್ವೇಷನ್ ಈಸ್ ಮೇಕಿಂಗ್ ದ ಗ್ಲೋಬಲ್ ಚಿಪ್ ಶಾರ್ಟೇಜ್ ಸಿಚುವೇಶನ್ ವರ್ಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು ಹಾಗೂ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದಾಗಿದೆ.
ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ರಷ್ಯಾ ಹಾಗೂ ಉಕ್ರೈನಲ್ಲಿ ಇರತಕ್ಕಂಥ ಕ್ರೈಸಿಸ್ನಿಂದಾಗಿ ಯಾವ ರೀತಿಯಾಗಿ ಗ್ಲೋಬಲಲ್ಲಿರುವಂಥ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸಪ್ಲೈ ಚೈನಲ್ಲಿ ಅವರು ಫೋಕಸ್ ಮಾಡಿರುವಂಥದ್ದಂದರೆ ಮೆಟಲ್ಸ್ಗಳು ಅಥವಾ ರೇರ್ ಮೆಟಲ್ಸ್ಗಳ ಒಂದು ಸ್ಕೇರ್ಸಿಟಿ ಯಾವ ರೀತಿಯಾಗಿ ಆಗ್ಬೋದು ಅನ್ನುವಂಥದ್ದನ್ನು ಇಂಪಾರ್ಟೆಂಟ್ ಆಗಿರುವಂಥ ಡೈಮೆನ್ಷನನ್ನು ಕವರ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಆರ್ಟಿಕಲನ್ನು ಚೂಸ್ ಮಾಡ್ಕೊಂಡಿರೋದು. ಆರ್ಟಿಕಲಲ್ಲಿರುವಂಥ ಹೈಲೈಟ್ಸ್ಗಳನ್ನು ನಾವು ನೋಡೋದಾದರೆ, ಪ್ಯಾಂಡಮಿಕ್ ಸಿಚುವೇಶನ್ ಇಂದಾಗಿ ಸಾಕಷ್ಟು ಜನ ವರ್ಕ್ ಫ್ರಮ್ ಹೋಮ್ ಕಂಡೀಷನ್ಗೆ ಸ್ವಿಚ್ ಆಗ್ತಾರೆ. ಇದರಿಂದ ಮಕ್ಕಳಿಗೂ ಸಹ ಲ್ಯಾಪ್ಟಾಪ್ನ ಅವಶ್ಯಕತೆ ಬೀಳುತ್ತೆ. ಲ್ಯಾಪ್ಟಾಪ್ ಇರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಇರ್ಬೋದು, ಏನೇನು ಎಲೆಕ್ಟ್ರಾನಿಕ್ ಡಿವೈಸಸ್ ಇದಾವಲ್ಲ, ಇವೆಲ್ಲಗಳ ಡಿಮ್ಯಾಂಡು ಹೈ ಆಗಿರುತ್ತೆ. ಸೊ ಇದರಿಂದಾಗಿ ಅದಕ್ಕೆ ಬೇಕಾಗುವಂಥ ಸೆಮಿ ಕಂಡಕ್ಟರ್ ಪೀಸಸ್ಗಳೇನಿರುತ್ತಲ್ಲ, ಸೊ ಅದರ ಒಂದು ಪ್ರೊಡಕ್ಷನು ಸಹ ಇನ್ಕ್ರೀಸ್ ಆಗಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಸೆಮಿ ಕಂಡಕ್ಟರ್ಗಳ ಒಂದು ಡಿಮ್ಯಾಂಡ್ ಇದೆ. ಸೊ ಹಾಗಾಗಿ ಮ್ಯಾನುಫ್ಯಾಕ್ಚರ್ ಸೆಕ್ಟರು ಇವತ್ತು ಸೆಮಿ ಕಂಡಕ್ಟರ್ ಪ್ರೊಡಕ್ಷನ್ಸ್ಗಳ ಮೇಲೆ ಫೋಕಸ್ ಮಾಡಬೇಕು. ಸೊ ಲಾಕ್ಡೌನ್ ಆಗಿರೋದ್ರಿಂದ ಸಾಕಷ್ಟು ಲಾಜಿಸ್ಟಿಕ್ ಕಾಂಪ್ಲೆಕ್ಸಿಟೀಸ್ಗಳು ಅಥವಾ ಈ ಒಂದು ಸಪ್ಲೈ ಕ್ರಂಚ್ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಮತ್ತು ಎಲೆಕ್ಟ್ರಾನಿಕ್ ಡಿವೈಸಸ್ಗಳು ಮತ್ತು ಆಟೋಮೊಬೈಲ್ಗಳ ಸ್ಕೇರ್ಸಿಟಿ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ಮೇಜರ್ ಆಗಿ ಈ ಒಂದು ಕ್ರೈಸಿಸ್ಗೆ ಕನೆಕ್ಟ್ ಮಾಡುವಂತೆ ಉಕ್ರೈನ್ ಮೇಜರ್ ಆಗಿ ರೇರ್ ಗ್ಯಾಸಸ್ಗಳನ್ನು ಇವತ್ತು ಸಪ್ಲೈ ಮಾಡುತ್ತೆ. ಈ ಒಂದು ರೇರ್ ಗ್ಯಾಸಸ್ನ ಮುಖಾಂತರ ಸೆಮಿ ಕಂಡಕ್ಟರ್ಗಳನ್ನು ಪ್ರೊಡ್ಯೂಸ್ ಮಾಡಲಾಗ್ತಿತ್ತು. ಸೊ ಈ ಒಂದು ಕ್ರೈಸಿಸ್ನಿಂದ ಇವತ್ತು ರೇರ್ ಗ್ಯಾಸಸ್ಗಳ ಸಪ್ಲೈ ಕಡಿಮೆ ಆಗುತ್ತೆ. ಇಲ್ಲಿ ಮೇಜರ್ ಆಗಿ ರಷ್ಯಾನು ಸಹ ಪೆಲೇಡಿಯಂ ಅನ್ನುವಂಥ ಮೆಟಲನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಈ ಒಂದು ಪೆಲೇಡಿಯಮ್ಮು ಇವತ್ತು ಸೆಮಿ ಕಂಡಕ್ಟರ್ನ ಪ್ರೊಡ್ಯೂಸ್ ಮಾಡೋದರಲ್ಲಿ ಹೆಲ್ಪ್ ಆಗ್ತಿತ್ತು. ಸೊ ರಷ್ಯಾ ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಎಕ್ಸ್ಪೋರ್ಟ್ ಮಾಡುವಂಥದ್ದು ಪೆಲೇಡಿಯಂ. ಸೊ ರೇರ್ ಗ್ಯಾಸಸ್ಸು ಹಾಗೂ ಪೆಲೇಡಿಯಂ ಇವೆರಡೂ ಸಹ ಸೆಮಿ ಕಂಡಕ್ಟರನ್ನು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅವಶ್ಯಕತೆ ಇದೆ. ಈ ಎರಡೂ ದೇಶಗಳ ಮಧ್ಯೆ ಇರುವಂತಹ ಕ್ರೈಸಿಸ್ನಿಂದಾಗಿ ಇವತ್ತು ರೇರ್ ಗ್ಯಾಸಸ್ಸು ಸಪ್ಲೈ ಕಡಿಮೆ ಆಗುತ್ತೆ ಮತ್ತು ಪೆಲೇಡಿಯಮ್ಮು ಸಹ ಗ್ಲೋಬಲ್ ಲೆವೆಲಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ಈ ಪೆಲೇಡಿಯಮನ್ನು ಯಾಕೆ ನಾವು ಸೆಮಿ ಕಂಡಕ್ಟರ್ ಆಗಿ ಇವತ್ತು ಯೂಸ್ ಮಾಡ್ತೀವಿ ಅಂತಂದರೆ, ಅದು ಈ ಒಂದು ಕೊರೇಷನ್ ಆಕ್ಟಿವಿಟಿಗೆ ಅಥವಾ ತುಕ್ಕು ಹಿಡಿಯುವಿಕೆಗೆ ಇವತ್ತು ರೆಸಿಸ್ಟೆಂಟ್ ಇದೆ ಅನ್ನುವಂಥದ್ದನ್ನು ನಾವು ಇವಾಗ ಗೋಲ್ಡನ್ನು ಯೂಸ್ ಮಾಡೋದ್ರ ಬದಲಾಗಿ ಸ್ಮಾರ್ಟ್ ಫೋನ್ಗಳಲ್ಲಿ ನಾವು ಗೋಲ್ಡನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ತವೆ ಇದಾವೆಲ್ಲ, ಆ ಒಂದು ಗೋಲ್ಡನ್ನು ನಾವು ಸಬ್ಸ್ಟಿಟ್ಯೂಟ್ ಆಗಿ ಅಥವಾ ಆಲ್ಟರ್ನೇಟಿವ್ ಆಗಿ ಇವತ್ತು ಪೆಲೇಡಿಯಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಪೆಲೇಡಿಯಂನ ಒಂದು ಅವಶ್ಯಕತೆ ಗ್ಲೋಬಲ್ ಲೆವೆಲಲ್ಲಿ ಇದೆ ಅನ್ನುವಂಥದ್ದನ್ನು, ಯಾಕೆಂದರೆ ನಾವು ಗೋಲ್ಡನ್ನು ಯೂಸ್ ಮಾಡಿದಾಗ ಅಲ್ಲಿ ಮೇಜರ್ ಆಗಿ ನಾವು ಸಾಫ್ಟ್ ಆಗಿರುವಂಥ ಕಂಡೀಷನ್ಸನ್ನು ನೋಡ್ಬೋದು. ಇದೊಂದು ರೇರ್ ಮೆಟಲ್ ಆಗಿರೋದ್ರಿಂದ ನಾವು ಗೋಲ್ಡನ್ನು ಹೆಚ್ಚು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದರ ಒಂದು ಗೋಲ್ಡ್ ಸಬ್ಸ್ಟಿಟ್ಯೂಷನ್ ಆಗಿ ನಾವು ಪೆಲೇಡಿಯಮನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಹಾಗೂ ಪೆಲೇಡಿಯಮನ್ನು ನಾವು ಆಲ್ಟರ್ನೇಟಿವ್ ಆಗಿ ಕನ್ಸಿಡರ್ ಮಾಡೋದಾದರೆ ಅಥವಾ ಸ್ಕೇರ್ ಆಗಿರುವಂಥ ಪೆಲೇಡಿಯಮನ್ನು ನಾವು ರಿಪ್ಲೇಸ್ ಮಾಡಬೇಕು ಅಂತಂದರೆ ಮೇಜರ್ ಆಗಿ ನಾವು ಎರಡು ಮೆಟಲನ್ನು ಕನ್ಸಿಡರ್ ಮಾಡ್ಬೋದು, ಪ್ಲಾಟಿನಮ್ ಮತ್ತು ರೋಡಿಯಂ ಅನ್ನುವಂಥದ್ದು. ಆದರೆ ಈ ಎರಡೂ ಮಟೀರಿಯಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡೋರು ಮ್ಯಾಕ್ಸಿಮಮ್ ಅಂತಂದರೆ ರಷ್ಯಾದವರೇ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತ ಹೇಳುವಂಥದ್ದು. ಇನ್ನು ಪೆಲೇಡಿಯಮನ್ನು ಲಾರ್ಜೆಸ್ಟ್ ಪ್ರೊಡ್ಯೂಸ್ ಮಾಡುವಂಥ ಕಂಟ್ರಿಗಳಂತಂದರೆ ಸೌತ್ ಆಫ್ರಿಕಾ ಮತ್ತು ರಷ್ಯಾ. ಇವೆರಡೂ ಮೇಜರ್ ಆಗಿ ನೆನ್ಪಿಟ್ಕೊಳ್ಳಿ. ಪೆಲೇಡಿಯಮನ್ನು ಮೇಜರ್ ಆಗಿ ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋಂಥದ್ದು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮೇಜರ್ ಆಗಿ ಎಕನಾಮಿಕ್ ಇಂಪ್ಯಾಕ್ಟ್ ಯಾವ ರೀತಿಯಾಗಿ ಆಗುತ್ತೆ ಈ ಒಂದು ಕ್ರೈಸಿಸ್ನಿಂದ ಅನ್ನುವಂಥದ್ದು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗುತ್ತೆ. ಈ ರೀತಿಯಾಗಿ ಗ್ಲೋಬಲ್ ಲೆವೆಲಲ್ಲಿ ಸಪ್ಲೈ ಚೈನ್ಗೆ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ಬೋದು, ಸೆಮಿ ಕಂಡಕ್ಟರ್ಗಳ ಒಂದು ಪ್ರೊಡಕ್ಷನ್ಗೆ ಬೇಕಾಗಿರುವಂತಹ ರಾ ಮಟೀರಿಯಲ್ಸ್ಗಳ ಸ್ಕೇರ್ಸಿಟಿ ಇವತ್ತಾಗುತ್ತೆ. ಸೊ ಗ್ಲೋಬಲ್ ಲೆವೆಲಲ್ಲಿ ಈ ಎರಡೂ ಕಂಟ್ರಿಗಳಲ್ಲಿ ನಡೀತಕ್ಕಂಥ ಒಂದು ಕ್ರೈಸಿಸ್ಸು ಇವತ್ತು ಆ ಕಂಟ್ರಿಗಳು ಮಾಡ್ತಕ್ಕಂಥ ಎಕ್ಸ್ಪೋರ್ಟ್ ಮೇಲೆ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ಬೇರೆ ಕಂಟ್ರಿಗಳಿಗೆ ಇದು ಹಾರ್ಮ್ ಆಗುತ್ತೆ ಅನ್ನುವಂಥದ್ದನ್ನು, ಯಾವ ರೀತಿಯಾಗಿ ರಾ ಮಟೀರಿಯಲ್ಸ್ಗಳ ಒಂದು ಡಿಮ್ಯಾಂಡ್ ಹೆಚ್ಚಾಗುತ್ತೆ ಅನ್ನುವಂಥ ಒಂದು ಕನೆಕ್ಟಿವಿಟಿ ಅಥವಾ ಈ ಒಂದು ಆರ್ಟಿಕಲಲ್ಲಿ ಇರುವಂಥ ಇನ್ಫಾರ್ಮೇಷನ್ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಅಲ್ಲಿರುವಂಥ ಕ್ವಶನನ್ನು ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ. ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.